ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಕತ್ತಲೆಯಲ್ಲಿ, ಮೈ ಕೊರೆಯುವ ಚಳಿಯಲ್ಲಿ ತಾನ್ಯಾರು, ಎಲ್ಲಿಂದ ಬಂದೆ ಅನ್ನೋ ಯಾವ ಅರಿವೂ ಇಲ್ಲದೆ ಅಲೆಯುತ್ತಿರುವ ಒಬ್ಬ ಅನಾಥ ಮಗುವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ನಿಜಕ್ಕೂ ದಿಕ್ಕೇ ತೋಚದ ಬಹಳ ಕರುಣಾಜನಕ ಸ್ಥಿತಿಯಲ್ವಾದು? ಹೌದು, ಖಂಡಿತ. ಆ ಮಗುವಿಗೆ ನಾಳೆಯ ಬಗ್ಗೆ ಭರವಸೆಯೂ ಇಲ್ಲ, ಹೋಗಲು ಬೇರೆ ದಾರಿಯೂ ಇಲ್ಲ. ಆದರೆ ದಿಢೀರನೆ ಆ ದೇಶದ ಸರ್ವಶ್ರೇಷ್ಠ ಮಹಾರಾಜನು ಅಲ್ಲಿಗೆ ಬರುತ್ತಾನೆ ಅಂತ ಇಟ್ಕೊಳ್ಳಿ. ಆತ ಆ ಮಗುವನ್ನ ಎತ್ತಿ ತಬ್ಬಿಕೊಂಡು, ನೀನು ನನ್ನ ಮಗು, ಈ ಇಡೀ ಸಾಮ್ರಾಜ್ಯ ಇನ್ನು ಮುಂದೆ ನಿನ್ನದೇ ಅಂತ ದತ್ತು ಪಡೆದರೆ ಆ ಮಗುವಿಗೆ ಆಗುವ ಆಂತರಿಕ ಅತೀಂದ್ರಿಯ ಖುಷಿ ಹೇಗಿರ್ಬೋದು? ವಾವ್! ಒಂದೇ ಕ್ಷಣದಲ್ಲಿ ಇಡೀ ಜಗತ್ತೇ ಬದಲಾದಂತಹ ಅದ್ಭುತ ಅನುಭವ ಅದು. ಆ ಮಗುವಿನ ಅನಾಥ ಪ್ರಜ್ಞೆ ಒಂದೇ ಉಸಿರಿನಲ್ಲಿ ಮಾಯವಾಗ್ಬಿಡುತ್ತೆ. ನಿಖರವಾಗಿ. ನಾವೆಲ್ಲರೂ ಕೂಡ ಈ ತಮೋಪ್ರಧಾನ, ಅಂದರೆ ಸಂಪೂರ್ಣವಾಗಿ ಕಲ್ಮಶಗೊಂಡಿರುವ ಶೂದ್ರಕುಲದಲ್ಲಿ ಅನಾಥರಂತೆ ಅಲೆಯುತ್ತಿದ್ದಾಗ ಸ್ವಯಂ ಪರಮಪಿತಾ ಪರಮಾತ್ಮನೇ ಬಂದು ನಮ್ಮನ್ನೂ ಸತೋಪ್ರಧಾನ, ಅಂದರೆ ಪವಿತ್ರವಾದ ಬ್ರಾಹ್ಮಣ ಕುಲಕ್ಕೆ ದತ್ತು ಪಡೆದಾಗ ಸಿಗುವ ಆಧ್ಯಾತ್ಮಿಕ ಸ್ಥಿತಿ ಕೂಡ ಇದೇ ಆಗಿದೆ. ಇದು ಕೇವಲ ಒಂದು ಕಥೆಯಲ್ಲ ನೋಡಿ, ಇದು ನಮ್ಮೆಲ್ಲರ ಆತ್ಮದ ನೈಜ ಪಯಾಣ. ಭೌತಿಕ ಪ್ರಪಂಚದ ಜಂಜಾಟಗಳಲ್ಲಿ ಸಿಲುಕಿ ನಮ್ಮ ಅಸ್ತಿತ್ವದ ಮೂಲವನ್ನೇ ನಾವು ಮರ್ತೋಗಿದ್ದೇವೆ. ಆದರೆ ಬ್ರಹ್ಮಾಂಡದ ಒಡೆಯನೇ ನಮ್ಮನ್ನು ತನ್ನವರೆಂದು ಸ್ವೀಕರಿಸಿದಾನೆ ಅನ್ನೋ ಈ ಸತ್ಯ ನಮ್ಮೊಳಗಿನ ಪ್ರತಿಯೊಂದು ದುಃಖವನ್ನೂ ಬೇರಿಂದ ಕಿತ್ತು ಹಾಕವಲ್ಲದು. ಖಂಡಿತ. ಈ ದತ್ತು ಪ್ರಕ್ರಿಯೆ ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಅಸ್ತಿತ್ವವನ್ನೇ ಬದಲಾಯಿಸುವ ಒಂದು ವಾಸ್ತವ. ಇಂದಿನ ಈ ಆಳವಾದ ಮಂಥನದ ಮುಖ್ಯ ಉದ್ದೇಶವೇ ಇದು. ನಾವಿಂದು ಮುರಳಿಯ ಆಧಾರದ ಮೇಲೆ ನಮ್ಮ ದೈನಂದಿನ ಅತೃಪ್ತಿಗಳಿಗೆ ಪರಿಹಾರ ಹುಡುಕುವ ಅದ್ಭುತ ಪಯಣವನ್ನ ಶುರು ಮಾಡೋಣ. ಹೌದು, ಆ ಅನಾಥ ಮಗುವಿನ ರೂಪಕ ನಮ್ಮ ಕಣ್ಣು ತೆರೆಸುವಂತಿದೆ. ಬಾಬಾ ಹೇಳುವ ಪ್ರತಿಯೊಂದು ಗುಹ್ಯ ರಹಸ್ಯವನ್ನು ಬಿಡಿಸುತ್ತಾ ಹೋದಂತೆ ಈ ಆಂತರಿಕ ಖುಷಿಯ ಅನುಭವ ನಮಗೆ ಆಗ್ತಾನೇ ಇರುತ್ತೆ. ಹಾಗಾದ್ರೆ ನೇರವಾಗಿ ಇಂದಿನ ಮುರಳಿಯ ಸಾರಾಂಶವನ್ನು ನೋಡೋಣ. ಮಧುರ ಮಕ್ಕಳೇ, ನೀವೀಗ ಶೂದ್ರ ಮನೆತನದಿಂದ ಬ್ರಾಹ್ಮಣ ಮನೆತನದಲ್ಲಿ ಬಂದಿದ್ದೀರಿ. ತಂದೆಯೂ ನಿಮ್ಮನ್ನು ಬ್ರಹ್ಮಾರವರ ಮುಖದಿಂದ ದತ್ತು ಮಾಡಿಕೊಂಡಿದ್ದಾರೆ. ಇದೇ ಖುಷಿಯಲ್ಲಿರಿ. ಈ ಮಾತುಗಳನ್ನು ಕೇಳುವಾಗಲೇ ಆತ್ಮದಲ್ಲಿ ಒಂದು ವಿಶಿಷ್ಟವಾದ ರೋಮಾಂಚನ ಉಂಟಾಗುತ್ತಲ್ವಾ? ಕೇವಲ ಆ ಮಧುರ ಮಕ್ಕಳೇ ಅನ್ನೋ ಸಂಬೋಧನೆ ಕೇಳಿದಾಗ ಅನೇಕ ಜನ್ಮಗಳ ಆಯಾಸವೆಲ್ಲ ಒಂದೇ ಕ್ಷಣದಲ್ಲಿ ದೂರವಾದಂಥ ವಿಶ್ರಾಂತಿಯ ಅನುಭವ ಆಗುತ್ತೆ. ನಿಜ. ಇದು ಸ್ವಯಂ ಭಗವಂತನ ನೇರವಾಣಿ. ಆ ಖುಷಿಯ ಅನುಭವದ ಜೊತೆಗೆ ಮುರಳಿಯಲ್ಲಿ ಒಂದು ಅತ್ಯಂತ ಗುಹ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡಲಾಗಿದೆ. ಯಾವ ಗುಹ್ಯ ರಹಸ್ಯವನ್ನು ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ? ಅದಕ್ಕೆ ಉತ್ತರ, ನಿರಾಕಾರ ಶಿವತಂದೆಯೂ ನಮ್ಮ ಪಿತನಾಗಿದ್ದಾರೆ ಮತ್ತು ಈ ಬ್ರಹ್ಮರವರು ನಮ್ಮ ತಾಯಿಯಾಗಿದ್ದಾರೆ ಎಂಬ ರಹಸ್ಯ. ಹೌದು, ನಿರಾಕಾರ ಭಗವಂತನೂ ಹೇಗೆ ಮಾತಾಪಿತಾ ಬಂಧು ಸಖನಾಗುತ್ತಾನೆ ಎಂಬ ಗುಪ್ತ ರಹಸ್ಯವನ್ನು ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳುವರು. ಅದರಲ್ಲಿಯೂ ಯಾರು ದೈವಿ ಕುಲದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವರಿದ್ದಾರೆಯೋ ಅವರೇ ಈ ರಹಸ್ಯವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳುತ್ತಾರೆ. ಸ್ವಲ್ಪ ತಡೆಯಿರಿ, ಈ ಮಾತನ್ನ ನಾವು ಆಳವಾಗಿ ವಿಶ್ಲೇಷಿಸಲೇಬೇಕು. ಲೌಕಿಕ ಜಗತ್ತಿನಲ್ಲಿ ತಂದೆ ತಾಯಿ ಅಂದ್ರೆ ನಾವೊಂದು ಆಕಾರವನ್ನ, ಒಂದು ಭೌತಿಕ ಶರೀರವನ್ನ ನೋಡುತ್ತೇವೆ. ಆದರೆ ಇಲ್ಲಿ ನಿರಾಕಾರನೇ, ಅಂದ್ರೆ ಆಕಾರವೇ ಇಲ್ಲದ ಒಂದು ಬಿಂದು ಸ್ವರೂಪ ಶಕ್ತಿಯೇ ತಂದೆ, ತಾಯಿ, ಶಿಕ್ಷಕ ಎಲ್ಲವೂ ಆಗುತ್ತಾನೆ ಅನ್ನೋದು. ಲೌಕಿಕ ಬುದ್ಧಿಗೆ ನಿಲುಕಲು ಹೇಗೆ ಸಾಧ್ಯ ಅಂತಾನೆ ನಿಮ್ಮ ಪ್ರಶ್ನೆ ಅಲ್ವಾ? ಇದು ಪ್ರಾಯೋಗಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೇಗೆ ಅರ್ಥವಾಗುತ್ತೆ ಅಂತ. ನಿಖರವಾಗಿ ಅದೇ. ಏಕೆಂದರೆ ಮನುಷ್ಯರು ಎಲ್ಲವನ್ನೂ ಭೌತಿಕ ಕಣ್ಣುಗಳಿಂದ, ದೇಹದ ದೃಷ್ಟಿಕೋನದಿಂದ ನೋಡಲು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳಲು ಅವರಿಗೆ ರಕ್ತ ಮಾಂಸದ ಶರೀರ ಬೇಕೇ ಬೇಕು. ಹೌದು. ಆದ್ರೆ ಶಿವಬಾಬಾ ತಿಳಿಸ್ತಾರೆ, ನಾವು ಕೂಡ ಶರೀರವಲ್ಲ, ನಾವು ಸಹ ಭ್ರುಕುಟಿಯ ಮಧ್ಯ ಹೊಳೆಯುವ ಚೈತನ್ಯಶೀಲ ನಕ್ಷತ್ರ, ಅಂದ್ರೆ ಆತ್ಮ ಅಂತ. ನಾವು ಆತ್ಮಿಕ ದೃಷ್ಟಿಯಿಂದ ನೋಡಲು ಶುರು ಮಾಡಿದಾಗ ಮಾತ್ರ ಈ ರಹಸ್ಯ ಅರ್ಥವಾಗುತ್ತೆ. ಖಂಡಿತ.
ಭಗವಂತನು ಭೌತಿಕ ಸಂಪತ್ತನ್ನ ಕೊಡುವ ತಂದೆಯಲ್ಲ, ಬದಲಾಗಿ ಆತನು ಜ್ಞಾನದ ಆಸ್ತಿಯನ್ನ ಕೊಡುವ ತಂದೆ, ನಮ್ಮ ಆಂತರಿಕ ಸಂಸ್ಕಾರಗಳನ್ನ ಪಾಲನೆ ಮಾಡುವ ತಾಯಿ. ಅಂದ್ರೆ ಇದು ಒಂದು ರೀತಿಯಲ್ಲಿ ಆ ಅದೃಶ್ಯ ಸಂಪತ್ತಿನ ವರ್ಗಾವಣೆಯ ಹಾಗೆ ಅನ್ನಬಹುದೇ? ಉದಾಹರಣೆಗೆ, ಯಾರೋ ನಮ್ಗೆ ಕೋಟ್ಯಾಂತರ ರೂಪಾಯಿಗಳನ್ನ ಕಳುಹಿಸಿದಾಗ ಹಣ ಭೌತಿಕವಾಗಿ ನೋಟುಗಳ ರೂಪದಲ್ಲಿ ನಮ್ಮ ಕೈಗೆ ಬರೋದಿಲ್ಲ. ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುವ ಹಾಗೆ. ಹೌದು. ಆದ್ರೂ ಆ ಸಂಪತ್ತು ನಮ್ದೇ ಅನ್ನೋದು ನಮಗೆ 100% ಖಚಿತವಾಗಿರುತ್ತೆ ಅಲ್ವಾ? ಆ ಸಂಪತ್ತಿನ ಅಧಿಕಾರ ನಮ್ಮದಾಗುತ್ತೆ. ಈ ನಿರಾಕಾರ ತಂದೆಯ ಜೊತೆಗಿನ ಸಂಬಂಧ, ಆ ಬೇಹದ್ದಿನ ಆಸ್ತಿಯ ಪ್ರಾಪ್ತಿ ಕೂಡ ಇಂಥದ್ದೇ ಒಂದು ಅದೃಶ್ಯ ಆದ್ರೆ ಅತ್ಯಂತ ನೈಜವಾದ ಪ್ರಕ್ರಿಯೆ. ನಿಮ್ಮ ಈ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಸಂಪತ್ತು ನಮ್ಮದಾಗಿದೆ ಅಂತ ಅರಿವಾದಾಗ ಅದನ್ನು ನಾವು ಭೌತಿಕವಾಗಿ ನೋಡದಿದ್ದರೂ ನಮ್ಮೊಳಗೆ ಅನುಭವಿಸುತ್ತೇವೆ. ಇದನ್ನೇ ಬಾಬಾ ಮನಮನ ಭವಸ್ಥಿತಿ ಅಂತ ಕರೆಯೋದು. ನಿಜ. ಆದ್ರೆ ಭಕ್ತಿ ಮಾರ್ಗದಲ್ಲಿ ನೋಡಿ, ನಾವು ಗುರುಗಳನ್ನ, ಮೂರ್ತಿಗಳನ್ನ ಭೌತಿಕವಾಗಿ ನೋಡ್ತೇವೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ ಭಕ್ತಿಯಿಂದ ಹಾಡ್ತೇವೆ. ಹೌದು. ಆದರೆ ಯಾರಿಗೆ ಹಾಡುತ್ತಿದ್ದೇವೆ ಅನ್ನೋದರ ಯಥಾರ್ಥ ಅರಿವಿರೋದಿಲ್ಲ. ಬ್ರಹ್ಮ, ವಿಷ್ಣು ಅಥವಾ ಶಂಕರರಿಗೆ ಹೀಗೆ ಹಾಡಲು ಬರುವುದಿಲ್ಲ, ಏಕೆಂದರೆ ಅವರು ಸೂಕ್ಷ್ಮ ಲೋಕವಾಸಿಗಳು. ಹೌದಲ್ವಾ? ಇನ್ನು ಲಕ್ಷ್ಮೀನಾರಾಯಣರನ್ನು ತೆಗೆದುಕೊಂಡ್ರೆ ಅವರು ಸತ್ಯಯೋಗದ ಮಹಾರಾಜ ಮಹಾರಾಣಿಯಾಗಿದ್ದಾರೆ. ಅವರು ಇಡೀ ಜಗತ್ತಿಗೆ ತಂದೆತಾಯಿ ಆಗಲು ಸಾಧ್ಯವಿಲ್ಲ. ನಾವು ಶಿವಲಿಂಗಕ್ಕೆ ಪೂಜೆ ಮಾಡ್ತೇವೆ, ಆದ್ರೆ ಕೇವಲ ಗಿಳಿಯಂತೆ ಮಂತ್ರ ಪಠಿಸುತ್ತೇವೆ ಅಷ್ಟೇ. ಆ ನಿರಾಕಾರ ಶಿವನೇ ನಮ್ಮ ನಿಜವಾದ ತಂದೆ, ಅವರಿಂದಲೇ ನಮಗೆ ಆಸ್ತಿ ಸಿಗ್ತಾ ಇದೆ ಅನ್ನೋ ಪ್ರಾಯೋಗಿಕ ಜ್ಞಾನ ಅಲ್ಲಿರ್ಲಿಲ್ಲ. ಆದ್ರೆ ಈಗ ಬಾಬಾ ಮತ್ತೊಂದು ರಹಸ್ಯವನ್ನ ಬಿಡಿಸ್ತಾರೆ. ಶಿವಬಾಬಾ ಮತ್ತು ಬ್ರಹ್ಮದಾದ ಕಂಬೈಂಡ್ ಆಗಿ ಬರುವ ಗುಟ್ಟು. ಹೌದು. ಪರಮಾತ್ಮನು ಬ್ರಹ್ಮರವರ ಶರೀರವನ್ನ ಆಧಾರವಾಗಿ ಪಡೆದು ಅವರ ಮುಖದ ಮೂಲಕ ನಮ್ಮನ್ನ ದತ್ತು ಪಡೆಯುತ್ತಿದ್ದಾರೆ. ಇಲ್ಲಿಯೇ ಜಗದಂಬೆಯ ರಹಸ್ಯ ಅಡಗಿದೆ ಅಲ್ವಾ? ಖಂಡಿತ. ಪ್ರಜಾಪಿತಾನಿಗೆ ಜಗತ್ಪಿತ ಎನ್ನುತ್ತಾರೆ, ಹಾಗಾದ್ರೆ ತಾಯಿ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಬ್ರಹ್ಮರವರು ಪುರುಷ ಶರೀರದಲ್ಲಿರುವ ಕಾರಣ ಅವರನ್ನ ನೇರವಾಗಿ ಜಗದಂಬಾ ಅಂತ ಕರೆಯೋದು ವಿಚಿತ್ರ ಅನ್ಸ್ಬೋದು. ಇದು ಈಶ್ವರೀಯ ಜ್ಞಾನದ ಅತ್ಯಂತ ತಾರ್ಕಿಕ ಮತ್ತು ಸುಂದರವಾದ ಮಂಥನ. ಒಂದು ಮಗುವನ್ನು ದತ್ತು ಪಡೆಯಬೇಕಾದ್ರೆ ತಂದೆ ಮತ್ತು ತಾಯಿ ಇಬ್ಬರು ಇರ್ಲೇಬೇಕು. ಶಿವಬಾಬಾ ನಿರಾಕಾರ ತಂದೆ. ಅವರು ಬ್ರಹ್ಮರವರ ಮೂಲಕ ದತ್ತು ಪಡೆಯುವಾಗ ಬ್ರಹ್ಮರವೋ ತಾಯಿಯ ಸ್ಥಾನದಲ್ಲಿರ್ತಾರೆ. ಆದ್ರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಡ್ರಾಮಾದ ನಿಯಮದ ಪ್ರಕಾರ ಜಗದಂಬೆ ಬಿರುದು ಯಾರು ಅತ್ಯಂತ ಅನನ್ಯ ಮಗುವಾಗಿರ್ತಾರೆಯೋ ಅವರಿಗೆ ಸಿಗುತ್ತೆ ಅಂತ. ಅಂದ್ರೆ ಸರಸ್ವತಿ ಮಾತೆಗೆ ಸಿಗುತ್ತೆ. ಆದಿದೇವನ ಜೊತೆ ಆದಿದೇವಿಯೂ ಇರಬೇಕಲ್ವಾ? ಲೌಕಿಕದಲ್ಲಿ ನಾವು ಕಲ್ಕತ್ತಾದ ಕಾಳಿ, ಅಂಬಾ ಎಂಬಿತ್ಯಾದಿ ದೇವಿಯರ ಆರಾಧನೆ ನೋಡ್ತೇವೆ. ಆದ್ರೆ ಆ ಭಗವತಿ ಯಾರು ಅನ್ನೋದು ಯಾರಿಗೂ ತಿಳಿದಿಲ್ಲ. ಅವಳೇ ಆ ಜ್ಞಾನೇಶ್ವರಿ ಜಗದಂಬೆ. ಗೊತ್ತಾ, ನಾವು ನೇರವಾಗಿ ಈಶ್ವರನಿಂದ ಓದ್ತಿದ್ದೇವೆ, ಯಾವ ಮನುಷ್ಯನಿಂದಲೂ ಅಲ್ಲ ಅನ್ನೋ ಆ ಹೆಮ್ಮೆ, ಆ ನೆಶೆ ನಮ್ಮ ಪ್ರತಿಯೊಂದು ನಡೆಯಲು ಪ್ರತಿಫಲಿಸಬೇಕು ಅಂತ ಬಾಬಾ ಹೇಳ್ತಾರೆ. ವಾವ್, ಎಂಥ ಅದ್ಭುತವಾದ ಮಾತು! ನಾವು ಆತ್ಮಿಕ ದೃಷ್ಟಿಯಿಂದ ನೋಡಿದಾಗ ಈ 84 ಜನ್ಮಗಳ ಚಕ್ರದ ರಹಸ್ಯಗಳು ಬಿಚ್ಕೊಳ್ತವೆ. ಬಾಬಾ ಹೇಳುವಂತೆ ಆತ್ಮವು ಭಿನ್ನ ಭಿನ್ನ ನಾಮ, ರೂಪ, ದೇಶಗಳನ್ನ ಪಡೀತಾ ಬಂದಿದೆ. ಹೌದು. ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ ಮತ್ತು ಕೊನೆಗೆ ಈ ಶೂದ್ರವಂಶದ ಚಕ್ರದಲ್ಲಿ ನಾವೆಲ್ಲೂ ಸುತ್ತಿ ಬಂದಿದ್ದೇವೆ. ಇದೊಂದು ದೊಡ್ಡ ಪ್ರಯಾಣ. ಇಲ್ಲಿ ನನಗೊಂದು ವಿಚಿತ್ರವಾದ ವಿಪರ್ಯಾಸ ಕಾಣ್ತಾ ಇದೆ. ನಾವು ಹೊಸ ಪ್ರಪಂಚ ಅಂದ್ರೆ ಸತ್ಯಯುಗದ ಹೊಸ್ತಿಲಲ್ಲಿದ್ದೇವೆ ಅಂತ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಆದ್ರೆ ಲೌಕಿಕ ಪ್ರಪಂಚದವರು ಇನ್ನು ಕಲಿಯುಗ 40,000 ವರ್ಷ ಉಳಿದಿದೆ ಅಂತ ನಂಬಿ ಮಲಗಿದ್ದಾರಲ್ಲ. ಅದೇ ಅಲ್ವಾ ಅಜ್ಞಾನದ ಪರಮಾವಧಿ. ತಮ್ಮ ಮನೆಗೆ ಬೆಂಕಿ ಬಿದ್ದಿದ್ರೂ ಇನ್ನು ಬೆಳಗಾಗಿಲ್ಲ ಅಂತ ಕಣ್ಣು ಮುಚ್ಚಿ ಮಲಗಿರೋವರ ಸ್ಥಿತಿಯವರದು. ಆದ್ರೆ ನಮಗೆ ಡ್ರಾಮಾದ ನಿಖರವಾದ ಜ್ಞಾನ ಸಿಕ್ಕಿದೆ. ನಿಜ. ಪ್ರಪಂಚವು ಸಂಪೂರ್ಣವಾಗಿ ತಮೋಪ್ರಧಾನವಾಗಿದೆ, ಅಂದ್ರೆ ಪತಿತವಾಗಿದೆ. ಮನುಷ್ಯರು ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಇನ್ನೊಬ್ಬ ಮನುಷ್ಯನನ್ನ ಪಾವನ ಮಾಡಲು ಸಾಧ್ಯವೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಪ್ರತಿಯೊಬ್ಬರೂ ಈ ಜನನ ಮರಣದ ಚಕ್ರದಲ್ಲಿ ಸಿಲುಕಿ ತಮ್ಮ ಆಂತರಿಕ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಶಿವಬಾಬಾ ಒಬ್ಬರೇ ಪತಿತ ಪಾವನ. ಆತನ ನೆನಪಿನಿಂದ, ಆ ಯಾದನಿಂದ ಮಾತ್ರ ಆತ್ಮವು ಮತ್ತೆ ಸತೋಪ್ರಧಾನ, ಅಂದ್ರೆ ಸಂಪೂರ್ಣ ಪವಿತ್ರವಾಗಲು ಸಾಧ್ಯ. ಇಲ್ಲಿ ಬಾಬಾ ನಮ್ಗೆ ಸೇವೆ ಮತ್ತು ಪುರುಷಾರ್ಥದ ಬಗ್ಗೆ ಬಹಳ ಕಟ್ಟುನಿಟ್ಟಿನದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಹೌದು. ಪ್ರದರ್ಶನಿಗಳಲ್ಲಿ ಜ್ಞಾನ ತಿಳಿಸಲು ಅವಕಾಶ ಸಿಕ್ಕಾಗ ನಾವಿನ್ನೂ ಕಚ್ಚಾ ಆಗಿದ್ದೇವೆ, ನಮಗೆ ಸರಿಯಾಗಿ ಜ್ಞಾನ ಹೇಳಲು ಬರುವುದಿಲ್ಲ ಅನ್ನೋ ನೆಪಗಳನ್ನ ಹೇಳೋದ್ರ ಬಗ್ಗೆ ಬಾಬಾ ಪ್ರಸ್ತಾಪಿಸಿದ್ದಾರೆ.
ಇದು ನೇರವಾಗಿ ನಮ್ಮಲ್ಲಿರುವ ದೇಹಭಾನದ ಸೂಚನೆಯಲ್ವಾ? ಜೊತೆಗೆ ಮುಂಜಾನೆ ಅಮೃತ ವೇಳೆಯಲ್ಲಿ ಎದ್ದು ಬಾಬಾನ ನೆನಪಿನಲ್ಲಿ ಕೂರದಿದ್ದರೆ ಜ್ಞಾನಧಾರಣೆ ಆಗೋದಿಲ್ಲ ಅನ್ನೋ ಶ್ರೀಮತವನ್ನು ನೀಡಿದ್ದಾರೆ. ನೋಡಿ, ನಾನು ಕಚ್ಚಾ ಆಗಿದ್ದೇನೆ ಅಂತ ಹೇಳೋದು ವಿನಯವಲ್ಲ. ಬದಲಿಗೆ ಅದು ಜ್ಞಾನದ ಕೊರತೆ ಮತ್ತು ಅಹಂಕಾರದ ಮತ್ತೊಂದು ಮುಖ. ಭಗವಂತನೇ ನಮಗೆ ಜ್ಞಾನದ ಆಸ್ತಿಯನ್ನ ಕೊಟ್ಟು ಈ ಸತ್ಯವನ್ನ ಅನ್ಯರಿಗೆ ತಿಳಿಸಿ ಅಂತ ಹೇಳ್ತಿರುವಾಗ ನಾವು ಹಿಂದೇಟು ಹಾಕುವುದು ಖಂಡಿತ ಸರಿಯಲ್ಲ. ಜ್ಞಾನವನ್ನ ಇತರರಿಗೆ ಹಂಚುವುದೇ ನಮ್ಮ ಪ್ರಮುಖ ಕರ್ತವ್ಯ. ಅಮೃತವೇಳೆಯ ಯಾದ್ ಇಲ್ಲದೆ ಈ ಜ್ಞಾನವು ಕೇವಲ ಬೌದ್ಧಿಕ ಮಾಹಿತಿಯಾಗಿ ಉಳಿಯುತ್ತದೆಯೇ ಹೊರತು ಸಂಸ್ಕಾರವಾಗಿ ಪರಿವರ್ತನೆಯಾಗುವುದಿಲ್ಲ. ನೀವು ಹೇಳಿದ್ದು 100ಕ್ಕೂ 100 ಸತ್ಯ. ಈಗ ಜಗತ್ತಿನ ಪರಿವರ್ತನೆಯ ವಿಷಯಕ್ಕೆ ಬಂದ್ರೆ ಬಾಬಾ ಒಂದು ಅದ್ಭುತವಾದ ಹೋಲಿಕೆ ಕೊಡ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ಎಷ್ಟೇ ಪ್ರಯತ್ನಪಟ್ರೂ ಅವರು ಆಯುಧಗಳಿಂದ ಜಗತ್ತನ್ನ ಆಳಲು ಸಾಧ್ಯವಿಲ್ಲ ಅಂತ. ಹೌದು, ಆದ್ರೆ ನಾವು ಬ್ರಾಹ್ಮಣರು ಕೇವಲ ಯೋಗ ಬಲದಿಂದ, ಯೋಗಾಗ್ನಿಯಿಂದ ಇಡೀ ವಿಶ್ವದ ರಾಜ್ಯಾಧಿಕಾರವನ್ನ ಪಡೆತೇವೆ ಅಂತ ಬಾಬಾ ತಿಳಿಸ್ತಾರೆ. ಲೌಕಿಕ ಬುದ್ಧಿಗಿದ್ದು ಸ್ವಲ್ಪ ನಂಬಲು ಕಷ್ಟ ಅನ್ಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಒಂದು ಕಡೆ ಪ್ರಪಂಚದಲ್ಲಿ ಅಣುಬಾಂಬ್ಗಳ ರಾಶಿಯೇ ಇದೆ, ಆಯುಧಗಳ ಮಹಾಯುದ್ಧ ನಡೀತಾ ಇದೆ. ಇನ್ನೊಂದು ಕಡೆ ನಾವು ಸುಮ್ಮನೆ ಕುಳಿತು ಯೋಗ ಮಾಡಿದ್ರೆ ಈ ಇಡೀ ಭೌತಿಕ ಜಗತ್ತು, ಆ ಪ್ರಕೃತಿ ಹೇಗೆ ಬದಲಾಗುತ್ತೆ? ಇದರ ಹಿಂದಿನ ತರ್ಕವೇನು? ಇದು ಅತ್ಯಂತ ಆಳವಾದ ಪ್ರಶ್ನೆ. ನೋಡಿ, ಭೌತಿಕ ಶಸ್ತ್ರಾಸ್ತ್ರಗಳು ಕೇವಲ ವಿನಾಶವನ್ನ ತರಬಲ್ಲವು. ಅವುಗಳಿಂದ ಯಾವುದೇ ಹೊಸ ಸೃಷ್ಟಿ ಸಾಧ್ಯವೇ ಇಲ್ಲ. ಯೋಗಾಗ್ನಿ ಅನ್ನೋದು ಕೇವಲ ಕಣ್ಣುಮುಚ್ಚಿಕೂರುವ ಪ್ರಕ್ರಿಯೆಯಲ್ಲ. ಓಹೋ, ಅಂದ್ರೆ ಅದೊಂದು ಸೂಕ್ಷ್ಮ ಮಟ್ಟದ ಪರಿವರ್ತನೆ ಅಂತಾನ? ಹೌದು, ಅದು ಪ್ರಕಂಪನಗಳ ವಿಜ್ಞಾನ. ನಾವೆಲ್ಲರೂ ಈ ಬ್ರಹ್ಮಾಂಡದ ಶಕ್ತಿ ಕೇಂದ್ರಗಳು. ನಮ್ಮ ಮನಸ್ಸಿನ ಸ್ಥಿತಿ ತಮೋಪ್ರಧಾನವಾದಾಗ ಪ್ರಕೃತಿಯೂ ವಿಕಾರಗೊಳ್ಳುತ್ತೆ. ಆಗಲೇ ರೋಗ, ಯುದ್ಧ, ವಿಪತ್ತುಗಳು ಸೃಷ್ಟಿಯಾಗೋದು. ಅಂದ್ರೆ ಯಾವಾಗ ಬ್ರಾಹ್ಮಣ ಆತ್ಮಗಳು ಪರಮಾತ್ಮನ ನೆನಪಿನ ಮೂಲಕ ಆ ಯೋಗ ಬಲದಿಂದ ತಮ್ಮ ಆತ್ಮವನ್ನು ಸಂಪೂರ್ಣ ಸತೋಪ್ರಧಾನಗೊಳಿಸುತ್ತಾರೆಯೋ, ಆ ಸಾಮೂಹಿಕ ಪವಿತ್ರತೆಯ ಪ್ರಕಂಪನಗಳು ಇಡೀ ವಿಶ್ವದ ಅಲೆಗಳನ್ನೇ ಬದಲಾಯಿಸುತ್ತವೆ, ಹೌದಲ್ವಾ? ನಿಖರವಾಗಿ. ವಿಕೃತವಾಗಿರುವ ಪಂಚತತ್ವಗಳು ತಮ್ಮ ಮೂಲ ಶುದ್ಧ ಸ್ಥಿತಿಗೆ ಮರಳಲು ಇದುವೇ ಏಕೈಕ ಮಾರ್ಗ. ಆದ್ದರಿಂದಲೇ ಬಾಬಾ ರಕ್ತಪಾತವಿಲ್ಲದೆ, ಶಸ್ತ್ರಾಸ್ತ್ರಗಳಿಲ್ಲದೆ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅಂತ ಭರವಸೆ ನೀಡ್ತಾರೆ. ಈಗ ಅರ್ಥ ಆಯ್ತು. ನಮ್ಮ ಆಂತರಿಕ ಬದಲಾವಣೆಯೇ ಹೊರ ಜಗತ್ತಿನ ಬದಲಾವಣೆಯ ಅಡಿಪಾಯ. ಇಂದಿನ ಮುರಳಿಯಲ್ಲಿ ಬಾಬಾ ಕೋರ್ಟು, ಕಚೇರಿಯ ಉದಾಹರಣೆ ಕೂಡ ನೀಡಿದ್ದಾರೆ. ಹೌದು, ನಾವಿಂದು ಕಲಿಯುಗದಲ್ಲಿ ಲಾಯರ್ಗಳು, ಜಡ್ಜಿಗಳು, ಕೋರ್ಟುಗಳು ಅಂತ ಎಷ್ಟು ಸಮಯ, ಹಣ ವ್ಯರ್ಥ ಮಾಡ್ತೇವೆ ಅನ್ನೋದನ್ನ ಯೋಚಿಸಿದ್ರೆ ನಗು ಬರುತ್ತೆ. ನಿಜಕ್ಕೂ ಒಂದು ತೀರ್ಪು ಸರಿಯಿಲ್ಲವೆಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಮೇಲೇರುತ್ತಾ ಹೋಗ್ತೇವೆ. ಆದ್ರೆ ಸತ್ಯಯುಗದಲ್ಲಿ ಇವರಾರೂ ಇರುವುದಿಲ್ಲ, ಕೇಸ್ಗಳೇ ಇರುವುದಿಲ್ಲ. ಇದ್ರೂ ಮಹಾರಾಜರೇ ಅದನ್ನ ಅತ್ಯಂತ ಪ್ರೀತಿಯಿಂದ ಸಂಭಾಳಿಸ್ತಾರೆ ಅನ್ನೋದು ಎಷ್ಟು ನಿರಾಳವಾದ ಭಾವನೆ. ಖಂಡಿತ. ಸತ್ಯುಗದಲ್ಲಿ ವಿಕಾರಗಳೇ ಇರೋದಿಲ್ಲವಾದ್ದರಿಂದ ಅಪರಾಧಗಳು ನಡೆಯಲು ಸಾಧ್ಯವೇ ಇಲ್ಲ. ಅಲ್ಲಿ ಸಂಪೂರ್ಣ ಧರ್ಮರಾಜ್ಯ ಇರುತ್ತೆ. ಲೌಕಿಕದ ಪ್ರತಿಯೊಂದು ವ್ಯವಸ್ಥೆಯೂ ಮನುಷ್ಯನ ನೈತಿಕ ಪತನವನ್ನ ಎತ್ತಿ ತೋರಿಸುತ್ತೆ. ನಾವು ಆ ಪತನದಿಂದ ಮೇಲೇರಿ ದೇವತಾ ಪದವಿಯನ್ನ ತಲುಪ್ತಿದ್ದೇವೆ. ಇದೆಲ್ಲವನ್ನ ಅರಿತಾಗ ಒಳಗೊಂದು ಅತೀಂದ್ರಿಯ ಖುಷಿ ಮನೆ ಮಾಡುತ್ತೆ. ಈಗ ನಾವು ನೇರವಾಗಿ ಬಾಬಾರವರ ಮಧುರ ನೆನಪು ಮತ್ತು ಪ್ರೀತಿಯನ್ನ ಆಲಿಸೋಣ. ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪದಾತಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಬಾಬಾರವರ ಈ ಅಪಾರ ಪ್ರೀತಿಯನ್ನ ಸ್ವೀಕರಿಸಿದ ನಂತರ ಈಗ ನಾವು ಈ ಜ್ಞಾನವನ್ನ ನಮ್ಮ ನೈಜ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಧಾರಣೆಯತ್ತ ಗಮನಹರಿಸೋಣ. ಇಂದಿನ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಬಹಳ ಸ್ಪಷ್ಟವಾದ ಶ್ರೀಮತ್ ನೀಡಿದ್ದಾರೆ. ಲೌಕಿಕ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದು ಪಾರಲೌಕಿಕ ತಂದೆಯನ್ನ ನೆನಪು ಮಾಡಬೇಕು ಅನ್ನೋದು. ಹೌದು. ಮತ್ತು ಜ್ಞಾನವನ್ನು ಕೇಳಿ ಅನ್ಯರಿಗೂ ತಿಳಿಸುವ ನಮ್ಮ ನಿಜವಾದ ಉದ್ಯೋಗವನ್ನ ನಾವು ಸದಾ ಮಾಡಬೇಕು ಅಂತ. ಆದ್ರೆ ಇಲ್ಲಿ ಲೌಕಿಕ ಸಂಬಂಧಗಳಲ್ಲಿ ಇದ್ಕೊಂಡೇ ಬುದ್ಧಿಯೋಗವನ್ನ ತೆಗೆಯುವುದು ಅಂದ್ರೆ ಹೇಗೆ? ಕಮಲದ ಹೂವಿನಂತೆ ನಿರ್ಲೇಪವಾಗಿರೋದು ಎನ್ನುತ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಬುದ್ಧಿಯೋಗವನ್ನ ತೆಗೆಯುವುದು ಅಂದ್ರೆ ನಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ, ಅಥವಾ ಯಾರ್ದೋ ಮೇಲೆ ದ್ವೇಷ ಸಾಧಿಸುವುದಲ್ಲ. ನಾವು ಕುಟುಂಬದಲ್ಲಿರ್ತೇವೆ, ಕರ್ಮಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ, ಆದ್ರೆ ನಮ್ಮ ಆಂತರಿಕ ಅಂಟಿಕೊಳ್ಳುವಿಕೆ ಅಥವಾ ಮೋಹ ಇರುವುದಿಲ್ವಲ್ವಾ? ಹೌದು.
ಲೌಕಿಕ ಸಂಬಂಧಗಳು ಇಂದು ಇರ್ತವೆ, ನಾಳೆ ಇರೋದಿಲ್ಲ ಅನ್ನೋ ಸತ್ಯವನ್ನ ಅರಿತು ಶಾಶ್ವತವಾದ ಪಾರಲೌಕಿಕ ತಂದೆಯೊಡನೆ ಮಾತ್ರ ನಮ್ಮ ಮನಸ್ಸಿನ ಬೆಸೆಯುವುದೇ ನಿಜವಾದ ನಿರ್ಲೇಪ ಸ್ಥಿತಿ. ಜ್ಞಾನವನ್ನ ಅನ್ಯರಿಗೆ ಹಂಚುವುದೇ ನಮ್ಮ ಅತಿದೊಡ್ಡ ವ್ಯವಹಾರ. ಅದೇ ನಮ್ಮ ಶ್ರೇಷ್ಠ ಕರ್ತವ್ಯ. ಈ ಮಾತಿನ ಜೊತೆಗೆ ನಾವು ಇಂದಿನ ವರದಾನವನ್ನ ನೋಡೋಣ. ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಉದಾಹರಣಾ ಸ್ವರೂಪ ಭವ. ಇಲ್ಲಿ ನನ್ಗೊಂದು ಸಂದೇಹ ಬರುತ್ತೆ. ಏನು ಹೇಳಿ? ನಾವು ದೈನಂದಿನ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಸಮಾವೇಶ ಮಾಡಿಕೊಳ್ಳುವುದು ಅಂದ್ರೆ ಎಲ್ಲವನ್ನೂ ಮೌನವಾಡಿ ಸಹಿಸಿಕೊಳ್ಳುವುದು ಅಥವಾ ನಾವೇ ಬಲಿಪಶುಗಳಾಗುವುದು ಅಂತ ಅರ್ಥನಾ? ಇದು ನಮ್ಮನ್ನ ಒಳಗೊಳಗೆ ಕುಗ್ಗಿಸುವುದಿಲ್ಲವೇ? ಇದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ನೋಡಿ. ಸಹಸಿಕೊಳ್ಳುವುದು ಬೇರೆ, ಸಮಾವೇಶ ಮಾಡಿಕೊಳ್ಳುವುದು ಬೇರೆ. ಕೇವಲ ಬಲವಂತವಾಗಿ ಸಹಿಸಿಕೊಂಡ್ರೆ ಅದು ನಮ್ಮೊಳಗೆ ದ್ವೇಷವಾಗಿ, ನೋವಾಗಿ ಹಾಗೇ ಉಳಿಯುತ್ತೆ. ಅಂದ್ರೆ ಅದು ನಮ್ಮ ಪುರುಷಾರ್ಥಕ್ಕೆ ಅಡ್ಡಿಯಾಗುತ್ತೆ. ಖಂಡಿತ. ಆದ್ರೆ ಸಮಾವೇಶ ಮಾಡಿಕೊಳ್ಳುವುದು ಅಂದ್ರೆ ಆಧ್ಯಾತ್ಮಿಕ ಶಕ್ತಿಯಿಂದ ಅನ್ಯರ ಸಂಸ್ಕಾರಗಳನ್ನ ಸಂಪೂರ್ಣವಾಗಿ ಸ್ವೀಕರಿಸುವುದು. ಸಮುದ್ರದ ಉದಾಹರಣೆ ತೆಗೆದುಕೊಳ್ಳಿ. ನದಿಗಳು ಎಷ್ಟೇ ಕಲ್ಮಶವನ್ನು ತಂದು ಸುರಿದ್ರೂ ಸಮುದ್ರವು ಅದನ್ನ ತನ್ನೊಳಗೆ ಸೇರಿಸಿಕೊಳ್ಳುತ್ತಲ್ವಾ? ಹೌದು, ಸೇರಿಸಿಕೊಂಡು ತನ್ನ ಗಾಂಭೀರ್ಯವನ್ನ ಕಳೆದುಕೊಳ್ಳುವುದಿಲ್ಲ. ನಾವು ಬಾಬಾನ ಮಕ್ಕಳು ಅನ್ನೋ ಆತ್ಮಿಕ ಸ್ಮೃತಿಯಲ್ಲಿದ್ದಾಗ ಅನ್ಯರ ದೋಷಗಳನ್ನ, ಭಿನ್ನಾಭಿಪ್ರಾಯಗಳನ್ನ ನಮ್ಮ ಏಕರಸ ಸ್ಥಿತಿಯ ಮೂಲಕ ಸ್ವೀಕರಿಸಿ ಕರಗಿಸುತ್ತೇವೆ. ಆಗ ಮಾತ್ರ ಅಲ್ಲಿ ಏಕಮತದ ವಾತಾವರಣ ನಿರ್ಮಾಣವಾಡುತ್ತೆ. ಅತ್ಯದ್ಭುತ! ಸಮುದ್ರದ ಉದಾಹರಣೆ ಇದನ್ನ ಬಹಳ ಸ್ಪಷ್ಟವಾಗಿಸಿತು. ಈಗ ಇಂದಿನ ಸ್ಲೋಗನ್ ನೋಡೋಣ. ಪ್ರತಿ ಸಂಕಲ್ಪ, ವಾಣಿ ಹಾಗೂ ಕರ್ಮದಲ್ಲಿ ಆತ್ಮೀಯತೆಯ ಧಾರಣೆ ಮಾಡುತ್ತೀರೆಂದರೆ ಸೇವೆಯಲ್ಲಿ ಶೋಭೆಯುಂಟಾಗುವುದು. ಆತ್ಮೀಯತೆ ಎಂದ್ರೆ ಕೇವಲ ಹೊರಗಿನಿಂದ ಸಿಹಿಯಾಗಿ ನಗುವುದು ಅಥವಾ ಮಾತನಾಡುವುದಲ್ಲ ಗೊತ್ತಾ? ನಮ್ಮ ಆಲೋಚನೆಗಳ ಮೂಲದಲ್ಲಿ, ನಮ್ಮ ಪ್ರತಿಯೊಂದು ಯೋಚನೆಯಲ್ಲೂ ನಿಜವಾದ ಕರುಣೆ ಇರಬೇಕು. ನಿಜ. ನಾವು ಯಾರಿಗಾದರೂ ಜ್ಞಾನ ಹೇಳುವಾಗ ಆ ವ್ಯಕ್ತಿಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಭಗವಂತನಿಗಿರುವಂತಹ ನಿಷ್ಕಾಮ ಪ್ರೀತಿ ಇದ್ದಾಗ ಮಾತ್ರ ಆ ಜ್ಞಾನ ಅವರ ಹೃದಯವನ್ನ ನೇರವಾಗಿ ಮುಟ್ಟುತ್ತೆ. ಅದೇ ಸೇವೆಯ ನಿಜವಾದ ಸೌಂದರ್ಯ, ಅದೇ ಶೋಭೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಇನ್ನು ಇಂದಿನ ಅವ್ಯಕ್ತ ಇಶಾರೆ ಬಹಳ ಪ್ರಸ್ತುತವಾಗಿದೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಪ್ರಪಂಚದಲ್ಲಿ ಪ್ರತಿದಿನವೂ ಭಯಾನಕ ದೃಶ್ಯಗಳು, ವಿಪತ್ತುಗಳು, ಯುದ್ಧಗಳು ನಡೆಯುತ್ತಲೇ ಇವೆ. ಆದರೆ ಬಾಬಾ ನಮಗೆ ಏನೂ ಹೊಸದಲ್ಲ ಅನ್ನೋ ಪಾಠವನ್ನ ಪಕ್ಕಾ ಮಾಡಲು ಹೇಳ್ತಾರೆ. ಈ ಭಯಾನಕ ವಾತಾವರಣದಲ್ಲಿ ನಾವು ಲೈಟ್ ಹೌಸ್ನಂತೆ ನಿಂತು ಅಶಾಂತ ಆತ್ಮಗಳಿಗೆ ಶಾಂತಿಯನ್ನ ನೀಡಬೇಕಾಗಿದೆ. ಹೌದಲ್ವಾ? ಪ್ರಪಂಚದವರು ಸಣ್ಣಪುಟ್ಟ ಘಟನೆಗಳಿಗೂ ಗಾಬರಿಯಾಗ್ತಾರೆ, ಏಕೆಂದ್ರೆ ಅವರಿಗೆ ನಾಟಕದ ಮುಂದಿನ ದೃಶ್ಯಗಳ ಅರಿವಿಲ್ಲ. ಆದ್ರೆ ನಮಗೆ ಇಡೀ ಸೃಷ್ಟಿ ನಾಟಕದ ಸ್ಪಷ್ಟ ಜ್ಞಾನವಿದೆ. ಏನೇ ನಡೆದರೂ ಅದು ಕಲ್ಪದ ಹಿಂದೆಯೂ ನಡೆದಿತ್ತು, ಈಗಲೂ ನಡೆಯುತ್ತಿದೆ ಅನ್ನೋ ವೈರಾಗ್ಯವೃತ್ತಿ ನಮ್ಮಲ್ಲಿರಬೇಕು. ಈ ಅಚಲ ಸ್ಥಿತಿಯೇ ನಮ್ಮನ್ನ ಭಯದಿಂದ ಮುಕ್ತಗೊಳಿಸಿ ಅನ್ಯರಿಗೆ ಶಕ್ತಿ ಮತ್ತು ಶಾಂತಿಯನ್ನ ಹಂಚಲು ಸಮರ್ಥರನ್ನಾಗಿಸುತ್ತೆ. ಖಂಡಿತ. ಈ ಎಲ್ಲ ಅದ್ಭುತವಾದ ಜ್ಞಾನದ ರತ್ನಗಳನ್ನ, ವಿಶೇಷವಾಗಿ ಆ ಯೋಗಾಗ್ನಿ ಮತ್ತು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನ ಈಗ ನಮ್ಮ ಆತ್ಮದಲ್ಲಿ ಆಳವಾಗಿ ಇಳಿಸ್ಕೊಳ್ಳುವ ಸಮಯ. ಹೌದು. ದಯವಿಟ್ಟು ಎಲ್ಲರೂ ನಿಮ್ಮ ದೇಹದ ಅರಿವನ್ನ ನಿಧಾನವಾಗಿ ಮರೆಯುತ್ತಾ ಬನ್ನಿ. ಭೌತಿಕ ಪ್ರಪಂಚದ ಈ ಎಲ್ಲ ಗದ್ದಲಗಳಿಂದ, ಚಿಂತೆಗಳಿಂದ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಿ. ನೀವು ರಕ್ತಮಾಂಸಗಳ ಶರೀರವಲ್ಲ, ಕೇವಲ ಒಂದು ಪ್ರಕಾಶಮಾನವಾದ ಬಿಂದು, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ನಕ್ಷತ್ರ. ಶಾಂತ, ಅತ್ಯಂತ ಶಾಂತ. ದೂರ ಆ ಪರಮಧಾಮದಲ್ಲಿ ನನ್ನ ಪಾರಲೌಕಿಕ ತಂದೆ, ಜ್ಞಾನಸಾಗರ, ಶಾಂತಿಸಾಗರ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಆ ದಿವ್ಯವಾದ ಚಿನ್ನದ ಕೆಂಪು ಬೆಳಕಿನಿಂದ ಅಪಾರವಾದ ಶಾಂತಿಯ ಕಿರಣಗಳು ನೇರವಾಗಿ ನನ್ನ ಆತ್ಮದೊಳಗೆ ಪ್ರವೇಶಿಸುತ್ತಿವೆ. ನಾನು ಅನಾಥನಲ್ಲ, ನಾನು ಬಾಬಾನ ಹೆಮ್ಮೆಯ ದತ್ತುಪುತ್ರ, ನಾನು ಅತ್ಯಂತ ಸುರಕ್ಷಿತ. ಬಾಬಾನ ಪ್ರೀತಿಯ ಶಕ್ತಿ ನನ್ನೊಳಗಿನ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಸಮುದ್ರದಂತೆ ಸಮಾವೇಶ ಮಾಡಿಕೊಳ್ಳುವ ಅಪಾರ ಶಕ್ತಿಯನ್ನ ತುಂಬುತ್ತಿದೆ. ನನ್ನ ಪ್ರತಿಯೊಂದು ಸಂಕಲ್ಪದಲ್ಲಿಯೂ ಅನ್ಯರ ಬಗ್ಗೆ ಅಪ್ಪಟ ಆತ್ಮೀಯತೆ ತುಂಬಿ ತುಳುಕುತ್ತಿದೆ. ಈ ಜಗತ್ತಿನ ಯಾವುದೇ ಭಯಾನಕ ದೃಶ್ಯಗಳು ನನ್ನನ್ನ ವಿಚಲಿತಗೊಳಿಸಲಾರವು. ನಾನು ಸಾಕ್ಷಿಯಾಗಿ ಏನೂ ಹೊಸದಲ್ಲ ಎಂಬ ಅಚಲ ಅಡೋಲ ಸ್ಥಿತಿಯಲ್ಲಿ ನೆಲೆಸಿದ್ದೇನೆ. ನನ್ನೊಳಗಿನ ಈ ಪವಿತ್ರ ಯೋಗಾಗ್ನಿಯಿಂದ ಶಾಂತಿಯ ಪ್ರಕಂಪನಗಳು ಇಡೀ ವಿಶ್ವದ ಅಶಾಂತ ಆತ್ಮಗಳಿಗೆ ತಲುಪುತ್ತಿದೆ. ನಾನು ಮಾಸ್ಟರ್, ಸರ್ವಶಕ್ತಿವಾನ್,
ಈ ಏಕರಸ ಸ್ಥಿತಿಯಲ್ಲಿಯೇ ಸಂಪೂರ್ಣ ಮೌನದಲ್ಲಿ ಕೆಲವು ಕ್ಷಣಗಳ ಕಾಲ ಲೀನವಾದಿರೋಣ. ಕತ್ತಲೆಯಲ್ಲಿ ಕಳೆದುಹೋಗಿದ್ದ ಆ ಅನಾಥ ಮಗು ಈಗ ಸಾಕ್ಷಾತ್ ವಿಶ್ವದ ಮಹಾರಾಜನ ಮಡಿಲಲ್ಲಿದೆ. ಆ ಮಗು ಬೇರಾರೂ ಅಲ್ಲ, ಅದು ನೀವೇ. ಈ ಮಧುರವಾದ ಸ್ಮೃತಿ ಇಡೀ ದಿನ ನಿಮ್ಮೊಂದಿಗಿರಲಿ. ಈ ಅಧ್ಯಯನವನ್ನ ಮುಗಿಸುವ ಮುನ್ನ ಒಂದು ಸಣ್ಣ ವಿಚಾರವನ್ನ ನಾವು ಎಲ್ಲರೂ ನಮ್ಮೊಳಗೆ ವಿಶ್ಲೇಷಣಿಸ್ಕೊಳ್ಬೇಕು. ನೀವು ಭವಿಷ್ಯದ ಆ ಅದ್ಭುತ ವಿಶ್ವದ ನಿಜವಾದ ವಾರಸುದಾರರಾಗಿದ್ರೆ, ಇಂದಿನ ಈ ಹಳೆಯ ಪ್ರಪಂಚದಲ್ಲಿ ಎದುರಾಗುವ ಸಣ್ಣಪುಟ್ಟ ಅವಮಾನಗಳು ಅಥವಾ ದೈನಂದಿನ ರಸ್ತೆಯ ಗದ್ದಲದಂಥ ಕಿರಿಕಿರಿಗಳು ನಿಮ್ಮ ಆಂತರಿಕ ಶಾಂತಿಯನ್ನ ಕದಿಯಲು ನೀವು ಬಿಡಬಹುದೇ? ಖಂಡಿತ ಇಲ್ಲ. ಈ ಪ್ರಶ್ನೆಯೊಂದಿಗೆ ಈ ಜಗತ್ತಿನ ನಾಟಕದಲ್ಲಿ ನಿಮ್ಮ ನೈಜ ಶ್ರೇಷ್ಠ ಪಾತ್ರವನ್ನ ಸದಾ ನೆನಪಿನಲ್ಲಿಡಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.